ಎಲ್ಲರಿಗೂ ಎರಡನೆಯ ದಿನದ ನಾಡ ಹಬ್ಬ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇಂದು ಎರಡನೆಯ ದಿನ ನವರಾತ್ರಿಯ ಹಬ್ಬದಂದು ದೇವಿ ಬ್ರಹ್ಮಚಾರಿಣಿಯ ಆರಾಧನೆಯನ್ನು ಮಾಡಲಾಗುತ್ತದೆ. ಬ್ರಹ್ಮಚಾರಿಣಿ ಅಂದರೆ ಏನು? ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಶ್ರೀ ಎಂದು ಹೇಳಬಹುದಾಗಿದೆ. ಕಠಿಣ ತಪಸ್ಸನ್ನು ಮಾಡಿರುವ ಈ ಬ್ರಹ್ಮಚಾರಿಣಿ ಅತ್ಯಂತ ಸುಂದರ ಮತ್ತು ಸರಳವಾಗಿರುವ ದೇವಿ ಎಂದು ಹೇಳಬಹುದಾಗಿದೆ. ದೇವಿ ಶಾಂತ ಸ್ವರೂಪಿಣಿ ಹಾಗೂ ಅತ್ಯಂತ ಶಕ್ತಿವಂತಳು ಎಂದೂ ಸಹ ತಿಳಿದಿದೆ. ಈ ದೇವಿಯ ಪೂಜೆ ಆರಾಧನೆಯನ್ನು ನಾವು ಎರಡನೆಯ ದಿನ ಅಂದರೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡುವುದರಿಂದ ಆ ತಾಯಿಯಲ್ಲಿರುವ ರೂಪ, ಶಾಂತ ಸ್ವರೂಪ ಮತ್ತು ಶಕ್ತಿ ನಮಗೂ ಸಹ ದೊರೆಯುತ್ತದೆ ಎಂಬ ನಂಬಿಕೆ. ಈ ದಿನದಂದು ನಾವು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ದೇವರಿಗೆ ಪೂಜೆ ಸಲ್ಲಿಸಬೇಕು. ಈ ದಿನದಂದು ದೇವತೆ ಬ್ರಹ್ಮಚಾರಿಣಿ ಕಾಡಿನಲ್ಲಿ ಕುಳಿತು ತಪಸ್ಸನ್ನು ಮಾಡಿದಾಗ ಅದರಿಂದ ಆ ಸುತ್ತ ಇರುವಂತಹ ಪರಿಸರ ಹಸಿರಿನಿಂದ ಕೂಡಿರುವುದರಿಂದ ಈ ದಿನ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸುತ್ತೇವೆ ಎಂದು ಹೇಳಬಹುದಾಗಿದೆ. ಈ ದೇವಿ ಬಿಳಿ ಸೀರೆಯನ್ನು ಉಟ್ಟು ಅತ್ಯಂತ ಕೋಮಲವಾಗಿ ಕಾಣುತ್ತಾಳೆ. ಇವಳ ಕೈಯಲ್ಲಿ ಕಮಂಡಲ, ಒಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡಿರುತ್ತಾಳೆ. ತಾಯಿ ಅತ್ಯಂತ ಸುಂದರವಾಗಿರುತ್ತಾಳೆ. ಅಷ್ಟೇ ಶಕ್ತಿಶಾಲಿಯೂ ಅಷ್ಟೇ ಶಾಂತ ಸ್ವಭಾವದವಳು ಆಗಿರುತ್ತಾಳೆ ಬ್ರಹ್ಮಚಾರಿಣಿ. ಇದು ಎರಡನೆಯ ದಿನ ಬ್ರಹ್ಮಚಾರಿಣಿಯ ಬಗ್ಗೆನ ವಿಶೇಷ. ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಎರಡನೆಯ ದಿನದ ಹಾರ್ದಿಕ ಶುಭಾಶಯ. ಎಲ್ಲರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ.